ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನು ಸರ್ವಜ್ಞ ಜಯಂತಿಯ ಭಾಷಣ ನೋಡ್ತಾ ಇದ್ದೀವಿ. ಈ ಒಂದು ಸರ್ವಜ್ಞ ಜಯಂತಿಯ ಭಾಷಣ ಇಷ್ಟವಾಯ್ತಾ? ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ರೈಟ್, ಹಾಗಾದರೆ ಈ ಒಂದು ಭಾಷಣದ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಭಾಷಣ ಮಾಡಲು ಒಂದು ಸೂಚನೆ. ಇಲ್ಲಿ 1ರಿಂದ 10 ಪಾಯಿಂಟ್ಗಳಿವೆ. ರೈಟ್, ಹಾಗಾದರೆ ನೀವು ಭಾಷಣದಲ್ಲಿ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ. ಆ ಪಾಯಿಂಟ್ಗಳನ್ನು ನೆನಪಿಡಿ ಅಷ್ಟೇ. ಇಲ್ಲಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ. ಓಕೆ, ಹಾಗಾದರೆ ನಾನು ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ಮೊದಲನೇ ಪಾಯಿಂಟ್, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಮೊದಲನೆಯದಾಗಿ ಎಲ್ಲರಿಗೂ 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 ಸರ್ವಜ್ಞ 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 ಜಯಂತಿಯ ಶುಭಾಶಯಗಳು. ಮೊದಲನೇದಾಗಿ ಎಲ್ಲರಿಗೂ ಸರ್ವಜ್ಞ ಜಯಂತಿಯ ಶುಭಾಶಯಗಳು. ಓಕೆ, 3ನೇ ಪಾಯಿಂಟ್, ಈಗ ನಾನು ಸರ್ವಜ್ಞರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸರ್ವಜ್ಞರ ಬಗ್ಗೆ ಮಾತನಾಡಲು ಬಯಸುವೆ. ಓಕೆ, ಈಗ ನಾನು ಸರ್ವಜ್ಞರ ಬಗ್ಗೆ ಮಾತನಾಡಲು ಬಯಸುವೆ. 4ನೇ ಪಾಯಿಂಟ್, ಅವರು ಕನ್ನಡ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ. ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಮೊದಲನೇದಾಗಿ ಎಲ್ಲರಿಗೂ ಸರ್ವಜ್ಞ ಜಯಂತಿಯ ಶುಭಾಶಯಗಳು. ಈಗ ನಾನು ಸರ್ವಜ್ಞರ ಬಗ್ಗೆ ಮಾತನಾಡಲು ಬಯಸುವೆ. ಅವರು ಕನ್ನಡ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ. 5ನೇ ಪಾಯಿಂಟ್, ಅವರು ತ್ರಿಪದಿ ಬ್ರಹ್ಮ ಎಂದೇ ಪ್ರಸಿದ್ಧಿ. ಹಾಗೂ ಸಮಾಜ ಸುಧಾರಕ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ ಶ್ರೇಷ್ಠ ವಚನಕಾರರೆಂಬ ಪ್ರಖ್ಯಾತಿ ಹೊಂದಿದ್ದಾರೆ. ಮತ್ತೊಮ್ಮೆ ನೋಡಿ, ಅವರು ತ್ರಿಪದಿ ಬ್ರಹ್ಮ ಎಂದೇ ಪ್ರಸಿದ್ಧಿ ಹಾಗೂ ಸಮಾಜ ಸುಧಾರಕ, ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ, ಶ್ರೇಷ್ಠ ವಚನಕಾರರೆಂಬ ಪ್ರಖ್ಯಾತಿ ಹೊಂದಿದ್ದಾರೆ. 6ನೇ ಪಾಯಿಂಟ್, ಅವರ ಕಾಲಮಾನ ನಿಖರವಾಗಿ ತಿಳಿದಿಲ್ಲವಾದರೂ ಇತಿಹಾಸಕಾರರು ಅವರು ಹೇಳುವಂತೆ 16ನೇ ಶತಮಾನ ಇರಬಹುದೆಂದು ಅಂದಾಜಿಸಲಾಗಿದೆ. ಮತ್ತೊಮ್ಮೆ ನೋಡಿ, ಅವರ ಕಾಲಮಾನ ನಿಖರವಾಗಿ ತಿಳಿದಿಲ್ಲವಾದರೂ ಇತಿಹಾಸಕಾರರು ಅವರು ಹೇಳುವಂತೆ 16ನೇ ಶತಮಾನ ಇರಬಹುದೆಂದು ಅಂದಾಜಿಸಲಾಗಿದೆ. ಓಕೆ, 7ನೇ ಪಾಯಿಂಟ್, ಅವರ ತಾಯಿ ಕುಂಬಾರಮಾಳೆ, ತಂದೆ ಬಸವರಸ ಹಾಗೂ ಸಾಕುತಾಯಿ ಮಲ್ಲಕ್ಕ. ಮತ್ತೊಮ್ಮೆ ನೋಡಿ, ಅವರ ತಾಯಿ ಕುಂಬಾರಮಾಳೆ, ತಂದೆ ಬಸವರಸ ಹಾಗೂ ಸಾಕುತಾಯಿ ಮಲ್ಲಕ್ಕ. ಓಕೆ, ರೈಟ್. ಇಲ್ಲಿ 8ನೇ ಪಾಯಿಂಟ್, ಅವರ ಬಾಲ್ಯದ ಹೆಸರು ಪುಷ್ಪದತ್ತ. ಕಾವ್ಯನಾಮ ಸರ್ವಜ್ಞ. ಅವರು
ಹಾವೇರಿ ಜಿಲ್ಲೆ. ಅವರು ಹಾವೇರಿ ಜಿಲ್ಲೆ ಮಾಸೂರಿನಲ್ಲಿ ಜನಿಸಿದರು. ಮಾಸೂರಿನಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರ ಬಾಲ್ಯದ ಹೆಸರು ಪುಷ್ಪದತ್ತ, ಕಾವ್ಯನಾಮ ಸರ್ವಜ್ಞ. ಅವರು ಹಾವೇರಿ ಜಿಲ್ಲೆ ಮಾಸೂರಿನಲ್ಲಿ ಜನಿಸಿದರು. 9ನೇ ಪಾಯಿಂಟ್, ಅವರು ಸುಮಾರು 7070 ವಚನಗಳು ಲಭ್ಯವಾಗಿವೆ ಎಂಬುದು ತಜ್ಞರ ಅಭಿಪ್ರಾಯ. ಮತ್ತೊಮ್ಮೆ ನೋಡಿ, ಅವರು ಸುಮಾರು 7070 ವಚನಗಳು ಲಭ್ಯವಾಗಿವೆ ಎಂಬುದು ತಜ್ಞರ ಅಭಿಪ್ರಾಯ. 10ನೇ ಪಾಯಿಂಟ್, ಅವರೊಬ್ಬ ಕವಿ, ವಾಸ್ತವವಾದಿ, ತತ್ವಜ್ಞಾನಿ, ವಿರಾಗಿಯಾಗಿದ್ದರು. ಕವಿ ಬೇಂದ್ರೆಯವರು ಸರ್ವಜ್ಞರ ಬಗ್ಗೆ ಅವನ ಮತ ದೇವಮತ, ಅವನ ಕಾಲ ಸರ್ವಕಾಲ ಎಂದಿದ್ದಾರೆ. ಮತ್ತೊಮ್ಮೆ ನೋಡಿ, ಅವನ ಮತ ದೇವಮತ, ಅವನ ಕಾಲ ಸರ್ವಕಾಲ ಎಂದಿದ್ದಾರೆ ಎಂದು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಓಕೆ, ಸರ್ವಜ್ಞರಿಗೆ ಜಯವಾಗಲಿ. ಜೈ ಕನ್ನಡಾಂಬೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸು? ಚೆನ್ನಾಗಿ ಅನಿಸ ಹಾಗಾದರೆ ಒಂದು ಲೈಕ್ ನೀಡಿ, ಹೆಚ್ಚು ಶೇರ್ ಮಾಡಿ, ವಿಷಯವನ್ನು ಬರ್ತಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.